ಕರಿಗಡುಬು ಮಾಡೋ ವಿಧಾನ ಇದು ಸಾಮಾನ್ಯ ಹಬ್ಬಗಳಿಗೆ ಭೀಮ್ನ ಅಮಾವಾಸ್ಯೆ ಮತ್ತು ಗಣೇಶನ ಹಬ್ಬಕ್ಕೆ ಮಾಡುತ್ತೆ. ಇದು ಕರಿಯೋ ಅಂತ ವೆರೈಟಿ ಕಡುಬು ಇದು. ದಿಸ್ ಈಸ್ ಅ ಫ್ರೈಡ್ ಮೋದಕ್ ವಿಚ್ ಇಸ್ ಮೇಡ್. ದಿಸ್ ಈಸ್ ಯೂಶಲಿ ಡನ್ ಡ್ಯೂರಿಂಗ್ ದ ಫೆಸ್ಟಿವಿಟೀಸ್ ಆಫ್ ಗಣೇಶ್ ಚತುರ್ಥಿ and another festival ಭೀಮ್ನ ಅಮಾವಾಸ್ಯೆ. This is a fried version and there are variations to mix the outer dough. This is how we do. ನಾವು ಈ ರೀತಿ ಹೊರಗಡೆ ಕಣಕ ಕಲಿಸ್ಕೊಳ್ಳೋದು. ಚಿರೋಟಿ ರವೆ ಉಪಯೋಗಿಸುತ್ತೆ. ದಿಸ್ ಈಸ್ ದ thinnest variant of smallest variant of rava which is called chiroti rava. We are taking this large glass. ಈ ಪಾವಲ್ಲಿ ಅಳದು ಹಾಕ್ತಾ ಇದೆ. 1.5 glasses of this is being used. This makes about 18 to 20 modaks. 1.5 ಪಾವ್ ತಗೋತಾ ಇದ್ದಾರೆ ರವೆ. ಇದೊಂದು 18ರಿಂದ 20 ಕಡುಬು ಆಗುತ್ತೆ ಇದರಲ್ಲಿ. Little turmeric for the color and also for the auspiciousness, since this will be used for the festivals. ಸ್ವಲ್ಪ ಅರಿಶಿನ, ಇದು ಬಣ್ಣಕ್ಕೆ ಹಾಗೆ ಹಬ್ಬಗಳಿಗೆ ಮಾಡೋದ್ರಿಂದ ಅರಿಶಿನ, ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳೋದು. ಇದು ಕಡಲೆಕಾಯಿ ಎಣ್ಣೆ ಹಾಕು. ಗ್ರೌಂಡ್ನಟ್ ಆಯಿಲ್. ದಿಸ್ ಟೇಕ್ಸ್ ಗುಡ್ ಅಮೌಂಟ್ ಆಫ್ ಆಯಿಲ್. ದಿಸ್ ಇಸ್ ಅನ್ಹೀಟೆಡ್ ಆಯಿಲ್. ಇದು ತಣ್ಣಗಿಲ್ದೇ ಇರೋ, ಅಂದರೆ ಬಿಸಿ ಮಾಡಿಲ್ದೇ ಇರೋ ಎಣ್ಣೆ. The oil gets the crispiness. ಎಣ್ಣೆ ಹಾಕಿದಷ್ಟು ಅದು ಗರಿ ಬರುತ್ತೆ. We use only chiroti rava. Some people as well add some maida to this, but we do not. ಇದು ಸ್ವಲ್ಪ ಜನ ಮೈದಾ ಹಾಕೊಂಡು ಕಲಿಸ್ತಾರೆ. ನಾವು ಇದಕ್ಕೆ ಮೈದಾ ಉಪಯೋಗಿಸಲ್ಲ. ಈ ಥರ ಬೆರೆಸ್ಕೊಂಡ ನಂತರ ಹದ ನೋಡ್ಕೊಂಡು ನೀರು ಹಾಕೊಳ್ಳಿ. After mixing, after adding the oil, mix it well and then see the consistency and keep adding little bit of water and keep mixing. This has to be a stiff dough. ಇದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. Only chiroti rava, little turmeric, oil and water is added. This has to rest for 6 to 7 hours. ಇದು 6ರಿಂದ 7 ಗಂಟೆ ಕಾಲ ನೆನೆಸ್ಬೇಕು. ಆವಾಗ ಅದು ಬಿರುಕು ಬಿಡಲ್ಲ ಹಾಳೆ ಒತ್ತುವಾಗ. This is the consistency. This has the stiffness of the puri dough. Also, after this is kept for a while, this will harden. ಇದು ಇಟ್ಟಷ್ಟು ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗೆ ಪೂರಿ ಹಿಟ್ಟಿನ ಹದ ಕಲ್ಸ್ಕೊಂಡಷ್ಟು ಗಟ್ಟಿ. ಇದು ಕಡುಬು ಮಾಡೋದಕ್ಕೆ ಔಟರ್ ಲೇಯರ್ನ ಈ ಥರ ಹಿಟ್ಟು ಉದ್ದುದ್ದ, ದಿಸ್ ಹ್ಯಾಸ್ ಬೀನ್ ಮೇಡ್ ಇನ್ ಟು ಓವಲ್ ಶೇಪ್ಸ್ ಆ್ಯಂಡ್ ಕೆಪ್. Now this is being rolled into the required elliptical shape. ಇದು ಗುಂಡಿಗಿರೋ ಶೇಪ್ ಇರಲ್ಲ, ಮೊಟ್ಟೆ ಆಕಾರ ಶೇಪ್ ಇರುತ್ತೆ. ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನು ಮಧ್ಯದಲ್ಲಿ ಹಾಕಿ ಲಟ್ಟಿಸಿ ಅಂಟಲ್ಲ ಆವಾಗ ಮಣೆಗೆ. ಟು ಅವಾಯ್ಡ್ ಇಟ್ ಸ್ಟಿಕ್ಕಿಂಗ್ ಫ್ರಮ್ ದಿಸ್ ರೋಲಿಂಗ್ ಪಿನ್ ಹಿಯರ್, ರೋಲಿಂಗ್ ಪಿನ್ ಸ್ಟ್ಯಾಂಡ್, ಆ್ಯಡ್ ಮೈದಾ ಟು ಇಟ್. This is how slightly press it and roll it to the required size that you need. Once it is rolled, add the required quantity of coconut and jaggery mixture. Don't stuff it, overstuff it also, then it will open while added in oil for frying. ಇದು ಲಟ್ಟಿಸ್ಕೊಂಡಾದ್ಮೇಲೆ ಹೂರಣ ಹಾಕಿ ಅದ್ರ ಒಳಗಡೆ. ತುಂಬ ಜಾಸ್ತಿನೂ ಹೂರಣ ಹಾಕಬಾರ್ದು, ಕರಿಯುವಾಗ ಓಪನ್ ಆಗಿಬಿಟ್ಟು ಬಿಟ್ಕೊಂಡ್ಬಿಡುತ್ತೆ ಇಲ್ಲದೆ ಇದ್ರೆ. ಡಿಪ್ a little water and slightly apply it to the edges so that it sticks. ಇದು ಮುಚ್ಚಕ್ಕೆ ಮುಂಚೆ ಸುತ್ತ ಸ್ವಲ್ಪ ನೀರು ಕೈಯಲ್ಲಿ ಅದ್ಕೊಂಡು
ಹಚ್ಚಿ ಆಮೇಲಿಂದ ಸ್ವಲ್ಪ ಕೈನ ಪುಡಿನಲ್ಲಿ ಅದ್ಕೊಂಡು ಮೈದಾ ಹಿಟ್ಟಲ್ಲಿ ಅದ್ಕೊಂಡು ಕೈ ಕಚ್ಕೊಳ್ದೇ ಇರೋದಕ್ಕೆ ಇದು ಫೋಲ್ಡ್ ಮಾಡ್ತೀಯಾರ. ದೆನ್ ಕವರ್ ಇಟ್ ಜೆಂಟ್ಲಿ and press the edges of it. Some people use the machine or the mold which comes for making it. You can either use the mold or you can make it using hand. ಕೈಯಲ್ಲೂ ಮಾಡ್ಬೋದು ಅಥವಾ ಅದು ಕಡುಬು ಮಾಡೋ ಅಚ್ಚು ಬರುತ್ತೆ. This has been rolled to make it and show it using a mold. That's why it's been made into a bigger circle. ಅಚ್ಚಿನಲ್ಲಿ ಮಾಡೋ ಕಡುಬುದಕ್ಕೆ ಇದು ಅಗ್ಲವಾಗಿ ಮಾಡ್ಕೊಂಡಿದ್ದೀವಿ. ಇದು ಕಡುಬು ಮಾಡೋ ಮೌಲ್ಡ್. ದಿಸ್ ಇಸ್ ದ ಮೌಲ್ಡ್ ಯೂಸ್ಡ್ ಫಾರ್ ಮೇಕಿಂಗ್ ದೀಸ್ ಕಡುಬುಸ್. ಅಚ್ಚು. Add the rolled outer covering into this and then add the inner filling. ಒತ್ತಿಟ್ಕೊಂಡಿರೋ ಹಾಳೆ ಒಳಗಡೆ ಹೂರಣನ ತುಂಬಿ ಆಮೇಲೆ ಇದನ್ನು ಮುಚ್ಚೋದು. Close it and press it firmly the edges and remove the extras. ಸುತ್ತ ಬಂದಿರೋ ಜಾಸ್ತಿ ಇರೋ ಪೋರ್ಷನ್ ತೆಗೆದುಬಿಡಿ. When you open, it has it automatically forms this shape. So you can use this also. ಅಚ್ಚಿನಲ್ಲಿ ಮಾಡುವಂಥ ಕಡುಬು ಅಥವಾ ಕರ್ಜಿಕಾಯಿ ಈ ಥರ ಕಾಣುತ್ತೆ. ಇದು ಲಕ್ಕೋಟ್ ನೋಳ್ಗೆ ಅಂತೀವಿ. ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ. ಐ ಡೋಂಟ್ ನೋ ದ ಇಂಗ್ಲಿಷ್ ನೇಮ್ ಆಫ್ ದಿಸ್, ಬಟ್ ಇಟ್ಸ್ ಕಾಲ್ಡ್ ಲಕೋಟ್ ನೋಳ್ಗೆ ಇನ್ ಕನ್ನಡ. ದಿಸ್ ಈಸ್ ಆಲ್ಸೋ ಮೇಡ್ ಫಾರ್ ಗಣೇಶ ಫೆಸ್ಟಿವಲ್. ಸೊ ಇಟ್ ಲುಕ್ಸ್ ಮೋರ್ ಲೈಕ್ ಅ ಪಾಕೆಟ್ ಸ್ವೀಟ್. ಸೊ ದ ಔಟರ್ ಕವರಿಂಗ್ ಅಂಡ್ ದ ಫಿಲ್ಲಿಂಗ್ ಇಸ್ ಸೇಮ್, ಬಟ್ ಇಟ್ಸ್ ಜಸ್ಟ್ ಫೋಲ್ಡೆಡ್ ಇನ್ ಟು ಅ ಪಾಕೆಟ್ ಲೈಕ್ ಸ್ಕ್ವೇರ್. ಇದು ಒಂದು ಪಟ್ಟಣದ ಆಕಾರದಲ್ಲಿ ಮಡಿಸೋದು. ಸುತ್ತ ನೀರು ಹಾಕಿ ಇದು ಇನ್ನೊಂದು ತೋರಿಸ್ತಾ ಇದ್ದೀವಿ ಮಡಿಸೋದು. ದಿಸ್ ಇಸ್ ಅನದರ್ ಒನ್ ಶೋಯಿಂಗ್ ಆಸ್ ಅನ್ ಎಕ್ಸಾಂಪಲ್. Be gentle when you are pressing it, otherwise the outer covering will tear apart. ಕಾದಿರೋ ಎಣ್ಣೆಗೆ ಈ ಕಡುಬುನ ಹಾಕಿ add these kadbus or the lakot nolge, whatever you've made, into the hot oil. Be careful while you are adding it. Fry it in medium low flame. After roasting it for some time, flip it over. Medium low flame ನಲ್ಲಿ ಬೇಯಿಸ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕರ್ದಾದ್ಮೇಲೆ ಅದನ್ನು ಮೊಗ್ಚು ಹಾಕಬೇಕು. ಬೆಂದಾದ್ಮೇಲೆ ಅದು ಬಣ್ಣ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಂದು ಬಣ್ಣ ಬರುತ್ತೆ, ಆವಾಗ ತೆಗಿಬೋದು ಎಣ್ಣೆಯಿಂದ. ರಿಮೂವ್ ಇಟ್ ಫ್ರಮ್ ಆಯಿಲ್ once the color has changed into slightly golden brown. Don't wait for it to completely turn darker because it will get burnt very quickly. ಇದು ಕಡುಬು ರೆಡಿ ಇದೆ, ಹೂರ್ಣದ ಕಡುಬು. ಬೇರೆ ಬೇರೆ ಫಿಲ್ಲಿಂಗ್ ಕೂಡ ಯೂಸ್ ಮಾಡ್ತಾರೆ ತುಂಬೋದಕ್ಕೆ. ಇದನ್ನ ಕೊಬ್ಬರಿ, ಸಕ್ಕರೆ, ಹುರ್ಗಡ್ಲೆ ಪುಡಿ ಅಂಥದ್ದು ಯೂಸ್ ಮಾಡ್ತಾರೆ. ಇದು ನಮ್ಮ ಮನೆಯಲ್ಲಿ ಕಾಯಿ ಬೆಲ್ಲ ಹೂರ್ಣದ್ ಮಾಡಿರೋದು. ಇದು ಬೇರೆ ಬೇರೆ ಹಬ್ಬಗಳಿಗೆ ಮಾಡ್ತೀವಿ. ಭೀಮ್ನ ಅಮಾವಾಸ್ಯೆ, ಆಮೇಲೆ ಗಣೇಶ ಹಬ್ಬ, ಕೆಲವರು ವರಮಹಾಲಕ್ಷ್ಮಿಗೂ ಮಾಡ್ತಾರೆ. ದಿಸ್ ಕಡುಬು ಇಸ್ ಆರ್ ದ ಫ್ರೈಡ್ ಡಂಪ್ಲಿಂಗ್ ವರ್ಷನ್, ಸ್ವೀಟ್ ವರ್ಷನ್ ಇಸ್ ರೆಡಿ with different shapes, and the filling can vary with either sugar and dry copra or jaggery and coconut like how we've done. Also with the fried chana dal filling also you can find.